ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಬಲೂನ್ ತರ ಉಬ್ಬಿ ಬರುವಂತ ಚಪಾತಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ತುಂಬಾನೇ ಮೆತ್ತಗಾಗಿ ರುಚಿಯಾಗಿ ಆಗ್ತದೆ. ದಿನ ಇಡೀ ಇಟ್ಟರು ಅದು ಮೆತ್ತಗೇನೆ ಇರ್ತದೆ. ಚಪಾತಿ ಎಷ್ಟು ಮೆತ್ತಗಾಗಿದೆ ನೋಡಿ. ಇಷ್ಟು ಸಾಫ್ಟ್ ಆಗಿ ಬರ್ಲಿಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಒಂದು ಪಾತ್ರೆಯಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಾರಿ ಚೆನ್ನಾಗಿ ಕಲಿಸಿಕೊಳ್ಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಿಟ್ಟು ಮತ್ತು ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಈಗ ಸ್ವಲ್ಪವೇ ನೀರು ಹಾಕಿ ಹಿಟ್ಟನ್ನು ಕಲಿಸಿಕೊಳ್ಳಿ. ಈಗ ಹಿಟ್ಟನ್ನು ಕಲಿಸಿಕೊಂಡಿದ್ದೇನೆ ನೋಡಿ. ಈಗ 2 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ನಾದಿ ಮುಚ್ಚಿಡಬೇಕು. ಹಿಟ್ಟು ಸ್ವಲ್ಪ ಮೆತ್ತಗಿರಬೇಕು ನೋಡಿ. ಇದು ಸ್ವಲ್ಪ ಮೆತ್ತಗುಂಟು ನೋಡಿ ಹಿಟ್ಟು. ಈ ಥರ ಸ್ವಲ್ಪ ಮೆತ್ತಗಿದ್ರೆ ಚಪಾತಿ ಕೂಡ ಮೆತ್ತಗಾಗಿ ಚೆನ್ನಾಗಿ ಆಗ್ತದೆ. ಈಗ ಒಂದು 5 ನಿಮಿಷ ಇದನ್ನು ಮುಚ್ಚಿಡುವ ನೋಡಿ. 5 ನಿಮಿಷ ಆಗಿದೆ. ಹಿಟ್ಟು ತುಂಬಾ ಮೆತ್ತಗುಂಟು ನೋಡಿ. ಇದಕ್ಕೆ ಈಗ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ನಾದಿಕೊಳ್ತೇನೆ. ಈಗ ಒಂದು ಸಾರಿ ಚೆನ್ನಾಗಿ ನಾದಿಕೊಂಡಿದ್ದೇನೆ ನೋಡಿ. ಈಗ ಉಂಡೆ ಮಾಡಿಕೊಳ್ಬೇಕು. ಚಪಾತಿ ಮಾಡುವ ಕಾರಣ ಸ್ವಲ್ಪ ಸಣ್ಣ ಉಂಡೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಚಪಾತಿ ಮಣೆ ಮೇಲೆ ಒಣ ಹಿಟ್ಟನ್ನು ಹಾಕ್ಕೊಳ್ಳಿ. ಹಾಗೆ ಒಂದು ಉಂಡೆಯನ್ನಿಟ್ಟು ಪೂರಿ ಗಾತ್ರಕ್ಕೆ ಲಟ್ಟಿಸಿಕೊಳ್ಬೇಕು. ಇಷ್ಟು ದೊಡ್ಡದು ಲಟ್ಟಿಸಿದರೆ ಸಾಕು ನೋಡಿ. ಈಗ ಇದಕ್ಕೆ ಎಣ್ಣೆ ಸವರಬೇಕು. ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿಕೊಳ್ಳಿ. ಈಗ ನಾನು ಇಲ್ಲಿ ಎಣ್ಣೆಯನ್ನು ಹಚ್ಚಿದ್ದೇನೆ ನೋಡಿ. ಈಗ ಹೀಗೆ ತ್ರಿಕೋಣಾಕೃತಿಯಲ್ಲಿ ಮಡಚಿಕೊಳ್ಬೇಕು ನೋಡಿ. ಈ ಥರ ಮಡಚಿಕೊಳ್ಳಿ. ಈಗ ಇದನ್ನು ವಾಪಸ್ ಲಟ್ಟಿಸಬೇಕು. ಈ ಥರ ಎಣ್ಣೆ ಹಚ್ಚಿ ತ್ರಿಕೋಣಾಕೃತಿಯಲ್ಲಿ ಮಡಚಿ ಲಟ್ಟಿಸುವುದರಿಂದ ಚಪಾತಿ ಚೆನ್ನಾಗಿ ಉಬ್ಬಿ ಬರುತ್ತದೆ. ಈ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಬಟಾಟೆ ಪಲ್ಯ ಒಂದು ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಬಟಾಟೆ ಪಲ್ಯವನ್ನು ಒಂದು ಹೊಸ ವಿಧಾನದಲ್ಲಿ ಮಾಡಿದ್ದೇನೆ. ನೋಡದವರು ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೇನೆ, ಅದನ್ನು ಕೂಡ ನೋಡಿ. ತುಂಬಾನೇ ರುಚಿಯಾಗಿ ಆಗಿದೆ ಪಲ್ಯ ನೋಡಿ. ಈ ಥರ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಳ್ಬೇಕು. ತ್ರಿಕೋಣಾಕೃತಿಯಲ್ಲಿ ಲಟ್ಟಿಸಿದ್ರೂ ಆಗ್ತದೆ. ನಾನಿಲ್ಲಿ ರೌಂಡ್ ಮಾಡಿದ್ದೇನೆ ನೋಡಿ. ಎಲ್ಲ ಉಂಡೆಗಳನ್ನು ಹೀಗೆ ಲಟ್ಟಿಸಿಕೊಳ್ತೇನೆ ನೋಡಿ. ಇಲ್ಲಿ ಲಟ್ಟಿಸಿದ್ದೇನೆ ನೋಡಿ. ಈಗ ಇದನ್ನು ಹುರಿಯುವ. ಇದನ್ನು ಹೈ ಫ್ಲೇಮಲ್ಲಿ ಹುರಿಬೇಕು. ಈಗ ತವವನ್ನು ಒಲೆ ಮೇಲಿಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಂಡಿದ್ದೇನೆ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಈಗ ಒಂದು ಚಪಾತಿಯನ್ನು ಹಾಕಿ ಈಗ ಒಂದು ಸೈಡು ಸ್ವಲ್ಪ ಬೆಂದ ಮೇಲೆ ಮಗುಚಿ ಹಾಕಬೇಕು. ಮಗುಚಿ ಹಾಕಿದ ಮೇಲೆ ಅದಕ್ಕೆ ಎಣ್ಣೆ ಸವರಬೇಕು. ಎಣ್ಣೆ ಅಥವಾ ತುಪ್ಪವನ್ನು ಹಚ್ಕೊಳ್ಳಿ. ಈಗ ನೋಡಿ, ಒಂದು ಸೈಡಿಂದಲೇ ಅದು ಉಬ್ಬಲಿಕ್ಕೆ ಶುರು ಆಯಿತು ನೋಡಿ. ಈಗ ಒಂದು ಬಟ್ಟೆಯ ಸಹಾಯದಿಂದ ಸೈಡನ್ನೆಲ್ಲ ಒತ್ತಿದರೆ ಚೆನ್ನಾಗಿ ಉಬ್ಬುತ್ತದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಲೂನ್ ಥರ ಉಬ್ಬುತ್ತಾ ಉಂಟು ನೋಡಿ. ಈ ಥರ 2 ಕಡೆ ಎಣ್ಣೆ ಹಚ್ಚಿಕೊಂಡು ಹುರಿದು ತೆಗೆದ್ರೆ ಆಯಿತು. ರುಚಿಯಾದ ಮೃದುವಾದ ಚಪಾತಿ ರೆಡಿ ಆಗ್ತದೆ. ಹಾಗೆ ಇದು ಸಂಜೆ ತನಕ ಇಟ್ಟರೂ ಕೂಡ ನಿಮಗೆ ಹಾಗೆ ಮೆತ್ತಗಿರ್ತದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.